2 ಆಫ್ ಊಟಿ. ಸೊ ನಾವಿವತ್ತು ಸುಮಾರು ಪ್ಲೇಸಸ್ ಕವರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಪೈನ್ ಫಾರೆಸ್ಟ್ ಆ್ಯಂಡ್ ಶೂಟಿಂಗ್ ಪಾಯಿಂಟ್, ಅದು ಪೈಕಾರ ಲೇಕ್, ಪೈಕಾರ ವಾಟರ್ಫಾಲ್ಸ್. ಸೊ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಮೆನಿ ಪ್ಲೇಸಸ್ ಟು ಕವರ್. ಸೊ ನಿಮಗೂ ತೋರಿಸ್ತೀವಿ ಆ್ಯಂಡ್ ಪ್ಲೀಸ್ ಸಿ ದಿಸ್ ವ್ಲಾಗ್ ಆ್ಯಂಡ್ ಎಂಜಾಯ್. ಯಾ ಗೈಸ್, ಟುಡೇ ಡೇ 2 ಆಫ್ ಅವರ್ ಊಟಿ ಟ್ರಿಪ್. ಸೊ ನಾವಲ್ಲೇ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇತ್ತು. ಸೊ ನಾವು ಇಡ್ಲಿ ಎಲ್ಲ ತಿಂದು ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕಾಫಿ ಎಲ್ಲ ಕುಡಿದು ಚಳಿ ವೆದರ್ಗೆ ವಿ ಶುಡ್ ಡ್ರಿಂಕ್ ಸಮ್ ಹಾಟ್ ಕಾಫೀಸ್ ಆ್ಯಂಡ್ ಆಲ್. ಚೆನ್ನಾಗಿ ಅನಿಸುತ್ತೆ ತುಂಬಾ. ಸೊ ಕಾಫಿ ಎಲ್ಲ ಕುಡಿದು ದೆನ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಸೊ ಇವತ್ತು ನೆನ್ನೆ ಡೇ 1ಅಲ್ಲಿ ನಾವು ತುಂಬ ಪ್ಲೇಸಸ್ ಕವರ್ ಮಾಡಿರಲಿಲ್ಲ, ಸಿನ್ಸ್ ಹಾಫ್ ಡೇ ಮಾತ್ರ ನೋಡಿದ್ದು. ಸೊ ಹಾಗಾಗಿ ಬೊಟಾನಿಕಲ್ ಗಾರ್ಡನ್ ಮಾತ್ರ ಕವರ್ ಮಾಡಿದ್ವಿ. ಅದೇನೇ ಅರ್ಧ ದಿನ ಟೈಮ್ ಹಿಡಿತು, ಬಿಕಾಸ್ ಇಟ್ ವಾಸ್ ಅ ಹ್ಯೂಜ್ ಗಾರ್ಡನ್. ಬಟ್ ಇವತ್ತು ಡೇ 2 ಮಾರ್ನಿಂಗಿಂದನೇ ನೋಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಪ್ಲೇಸಸ್ ಕವರ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಲೈಕ್ ಪೈನ್ ಫಾರೆಸ್ಟ್, ಪೈಕಾರ ಲೇಕ್, ಶೂಟಿಂಗ್ ಪಾಯಿಂಟ್, ಹೀಗೇ ಸುಮಾರು ಪ್ಲೇಸಸ್ ಇದೆ. ಸೊ ಎಲ್ಲ ಪ್ಲೇಸಸ್ನೂ ನಾವು ಇವತ್ತು ಕವರ್ ಮಾಡೋಣ ಅಂತ ಅಂದ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅಲ್ಲಿ ಹೋಗ್ತಾನೆ ಟ್ರಾವೆಲಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಯಾಕಂದರೆ ವೀವ್ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವಿಲ್ಲಿ ಜರ್ನಿಯ ನೇಚರ್ ಎಲ್ಲ ಎಂಜಾಯ್ ಮಾಡಿಕೊಂಡು ಫಸ್ಟ್ ಇವಾಗ ಪೈನ್ ಫಾರೆಸ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಪೈನ್ ಫಾರೆಸ್ಟ್ ಹೋಗೋಕ್ಕೂ ಮುಂಚೆನೇ ನಾವು ಟ್ರಾವೆಲ್ ಮಾಡೋ ವೇ ಕೂಡ ಅಷ್ಟೇ ಸಖತ್ತಾಗಿತ್ತು. ಎಲ್ಲರೂ ಅಲ್ಲೇ ಕಾರ್ ನಿಲ್ಲಿಸಿ ಫೋಟೋ ಸೆಷನ್ ಎಲ್ಲ ಮಾಡ್ತಿದ್ರು. ಸೊ ನಮಗೂ ಅಲ್ಲೇ ಒಂದು ಸ್ಪಾಟ್ ಸಿಕ್ತು ಚೆನ್ನಾಗಿ ಫೋಟೋಸ್ ಬರುತ್ತೆ ಅಂತ. ಸೊ ಅಲ್ಲೇ ಕಾರ್ ನಿಲ್ಲಿಸಿ ನಾವು ಅಲ್ಲೇ ಟ್ರೈಪಾಡ್ ಇಟ್ಟು ವಿ ಟುಕ್ ಫೋಟೋಸ್. ನಮ್ಮ ವೃದ್ಧಿನೇ ನಮ್ಮ ಫೋಟೋಗ್ರಾಫರ್, ಅವಳೇ ಚೆನ್ನಾಗಿ ಫೋಟೋ ತಗೊಳ್ತಾಳೆ ಎಷ್ಟೊಂದು. ಇವನ್ ಟ್ರೈಪಾಡ್ ಇಟ್ಟು ನಾವು ಕೆಲವೊಂದು ಫೋಟೋಸ್ ತಗೊಂಡ್ವಿ. ನಾವು ಫೋಟೋಸ್ ತಗೊಂಡು ನೆಕ್ಸ್ಟ್ ಎಲ್ಲ ಮುಂದೆ ಹೋಗ್ಬೇಕಾದ್ರಂತೂ ಇನ್ನೂ ವ್ಯೂ ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ಜನ ಅಲ್ಲೂ ಕಾರೆಲ್ಲ ನಿಲ್ಲಿಸಿ ಫೋಟೋಸ್ ತೊಗೊಂಡು ಹೋಗ್ತಾಯಿದ್ರು. ಸೊ ಫಸ್ಟ್ ಪ್ಲೇಸು ನಾವಿವತ್ತು ಪೈನ್ ಫಾರೆಸ್ಟ್ ಅಂದ್ಕೊಂಡಿರೋದ್ರಿಂದ ಅದು ಮಾರ್ನಿಂಗ್ 8 AM ಟು ಸಂಜೆ 6 PM ವರೆಗೂ ಓಪನ್ ಇರುತ್ತೆ. ಫೋಟೋ ಸೆಷನ್ ಮಾಡೋಕ್ಕೆ ರೀತಿ ಹಾರ್ಸ್ ಅಲ್ಲಿ ಮುಂದೆ ನೋಡು, ಇಲ್ಲಿ ಎಷ್ಟೊಂದು ಹಾರ್ಸ್ ಇದೆ. ಇನ್ನೂ ಚೆನ್ನಾಗಿ ಬರುತ್ತೆ ಅಂದ್ರೆ ಡೈರೆಕ್ಟ್ ಪೈನ್ ಫಾರೆಸ್ಟ್ಗೆ ಹೋಗೋಣ ಸಾಕು, ಅಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಟಾಲ್ ಇದೆ. ಇದು ಹೆಂಗಿದೆ ಜಿಯಾ? ರಿಧಿ, ನಾನು ನೀನು ಹಾರ್ಸ್ ರೈಡಿಂಗ್ ಮಾಡೋಣ. ಎಲ್ಲಿ? ಇದು ವ್ಯೂ ಸಖತ್ತಾಗಿದೆ ಅಲ್ಲ.
ಇಲ್ಲಿಡು ಟ್ರೈಪಾಡ್ ಇಲ್ಲ ಅದು ಓಕೆ ಅದೆಲ್ಲ ಕೂತಾರಲ್ಲ. ನೀನು ತಿನ್ನು ಅವಳು ಫೋಟೋ ತಗೊಳ್ಬೇಕಲ್ಲ ಅಂತ ಅವಳು. ಇಲ್ಲಿ ಬಿಡು ಅದು ಹೋಯ್ತು. ಎಷ್ಟು ಡೆನ್ಸ್ ಆಗಿದೆ ನೋಡು ಕಾಡು. ಸಾಕು ಇಲ್ಲೇ ತಕ್ಕೊಳ್ಳೋಣ. ಈ ನಮ್ಮಿಬ್ರು ತೆಗಿ, ನಾನು ನಿಂತ ನೆಕ್ಸ್ಟ್ ಅಲ್ಲೇ ತುಂಬ ಜನ ಎಲ್ಲ ಹಾರ್ಸ್ ರೈಡಿಂಗ್ ಮಾಡ್ತಿದ್ರು. ಸೊ ಅದನ್ನು ನೋಡಿಬಿಟ್ಟು ರಿಧಿ ಮತ್ತು ಅವ್ರ ಪಪ್ಪ ಕೂಡ ಹಾರ್ಸ್ ರೈಡ್ ಮಾಡೋಣ ಅಂತ ಹೇಳಿಬಿಟ್ಟು ಅವರೂ ಹೋದರು. ಬಟ್ ನನಗೆ ಸ್ವಲ್ಪ ಭಯ ಆಯಿತು ಹಾರ್ಸ್ ರೈಡಿಂಗ್ ಮಾಡೋಕ್ಕೆ. ಸೊ ನಾನು ಐ ಡಿಂಟ್ ಗೋ. ಸೊ ಆ ರಿಧಿ ಅಂತೂ ಫುಲ್ ಎಂಜಾಯ್ ಮಾಡಿದ್ಲು. ನಾನು ಭಯ ಪಡ್ತಾಳೇನೋ ಅಂತ ಅಂದ್ಕೊಂಡಿದ್ದೆ ಹಾರ್ಸ್ ರೈಡಿಂಗ್ನ. ಬಟ್ ಆರಾಮ್ಸೆ ಎಂಜಾಯ್ ಮಾಡ್ಕೊಂಡು ಬಂದು. ಇಲ್ಲೆಲ್ಲೂ ಓಡಬಾರ್ದು ಆಯ್ತಾ, ಓಡಿದ್ರೆ ಬಿದ್ದುಬಿಡ್ತೀಯ. ಬಿದ್ದರೆ ಹಿಂಗೆ ಉಳ್ಕೊಂಡು ಅಲ್ಲಿವರೆಗೂ ಹೋಗ್ತೀಯ. ಬೀಳ್ಬೇಡ, ಅದಕ್ಕೆ ಓಡಬೇಡ ಆಯಿತಾ, ಬೀಳ್ತೀಯ ಅದಕ್ಕೆ. ಈ ಪ್ಲೇಸ್ ಬಂದುಬಿಟ್ಟು ಶೂಟಿಂಗ್ ಪಾಯಿಂಟ್ ಅಂತ ಹೇಳಿಬಿಟ್ಟು. ಸೊ ಇಲ್ಲೂ ತುಂಬ ಬಾಲಿವುಡ್ ಮೂವೀಸ್, ತಮಿಳ್ ಮೂವೀಸ್ ಎಲ್ಲ ಶೂಟ್ ಮಾಡಿದ್ದಾರಂತೆ. ಲೈಕ್ ಪೀಕಲ್ಲಿ ಹತ್ತಿ ಅಲ್ಲಿಂದ ವೀವ್ ನೋಡಿದ್ರೆ ಅಲ್ಟಿಮೇಟಾಗಿ ಕಾಣುತ್ತೆ ಮಾತ್ರ ವೀವು. ದಟ್ ಪಾಯಿಂಟ್ ಇಸ್ ಇಟ್. ನಾವೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದು ಪ್ಲೇಸಸ್ ನೋಡ್ಕೊಂಡು ಫೋಟೋಸ್ ತಕ್ಕೊಂಡು ನೀನು ಯಾವ ಹಾರ್ಸಲ್ಲಿ ಹೋಗಿದ್ದು? ಕೇಮ್ ಬ್ಯಾಕ್. ಈ ಹಾರ್ಸ ಹಾಯ್ ಮಾಡು, ಬಾಯ್ ಮಾಡು ಹಾರ್ಸಿಗೆ, ಬಾಯ್. Yes, we are going to falls now. Paikara Falls. ಸ್ಮಾಲ್ ಬಸ್ ಬರ್ತಿದೆ, ಬ್ಯಾಟ್ರಿ ಬಸ್. ಅಡ್ವೆಂಚರಸ್ ಆಗಿದೆ ದಾರಿ. ನೋಡು ಹೆಂಗಿದೆ, ಏನಿದೆ ರಿಧಿ? ಚಂದ ಇದೆ. ಬ್ಯಾಟ್ರಿ ಇದರಲ್ಲೂ ಹೋಗ್ಬೋದಲ್ಲ. ವಿಲ್ ವಾಕ್. ಮಂಕಿ ಇದೆ. ಹಾಯ್. ಬ್ರೀಸ್ ಚೆನ್ನಾಗಿದೆ ಅಲ್ಲ ಚಿನಿ, ಗಾಳಿ. ನೆಕ್ಸ್ಟ್ ನಾವು ಪೈಕಾರ ವಾಟರ್ ಫಾಲ್ಸಿಗೆ ಹೋದ್ವಿ. ಸೊ ಅಲ್ಲಿ ನೀರು ಅಷ್ಟೊಂದಿಲ್ಲ ಅಂತ ಹೇಳ್ತಿದ್ರು. ಬಟ್ ಸ್ಟಿಲ್ ಪರವಾಗಿಲ್ಲ, ಏನು ಡಿಸಪಾಯಿಂಟ್ ಆಗಲಿಲ್ಲ. ಹತ್ತು ಹೋದ್ರೂ ನೀರು ಸುಮಾರಾಗಿತ್ತು. ಸೊ ಆ ವ್ಯೂನ ನಾವು ಸಖತ್ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ನಾವು ಪೈಕಾರ ಫಾಲ್ಸ್ ಆದಮೇಲೆ ದಿಸ್ ಇಸ್ ಲಾಸ್ಟ್ ಪ್ಲೇಸ್ ಕರ್ನಾಟಕ ಗಾರ್ಡನ್ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿದೆ ಗಾರ್ಡನ್ ಮಾತ್ರ. ನೆಕ್ಸ್ಟ್ ಹೋಗ್ತಾ ವ್ಯೂ ಅಲ್ಟಿಮೇಟ್ ಆಗಿದೆ. ಸೊ ನಾವು ಆ ಪ್ಲೇಸಿಗೆ ವಿಸಿಟ್ ಮಾಡಬೇಕಂತ ಹೋದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಪ್ಲೇಸಸ್. ಸೊ ಅಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತು. ಸೇ ಹಾಯ್. ಕೇಳು ಯಾರನ್ನಾದ್ರು, ಕೇಳ್ಬಿಟ್ಟು ಹೋದ್ರು ಹೊರಳೆ ದರ್ಶ. ಈ ಕಡೆ ಅಂತೂ ಇಲ್ಲ, ಜನ ಎಲ್ಲ ಆ ಕಡೆ ನೋಡಿ. ನೀರು ತುಂಬಿಸ್ಕೊಳ್ಳ ಅವೆಲ್ಲ ರೆಕಾರ್ಡ್ ಮಾಡಬೇಡ, ನನ್ನನ್ನೆಲ್ಲ ಹೇಳ್ಕೊಡು. ಹಾಯ್ ರಿಧಿ, ಹೌ ವಾಸ್ ಯುವರ್ ಡೇ? ಹೆಂಗಿತ್ತು ಟ್ರಿಪ್ಪು? ಇಷ್ಟ ಆಯಿತು? ಏನೆಲ್ಲ ಇಷ್ಟ ಆಯ್ತು ನಿಂಗೆ? ಜಿಯಾ ಹಾರ್ಸ್, ಓಕೆ. ಆಮೇಲೆ ಇನ್ನೇನು ಇಷ್ಟ ಆಯಿತು? ಏನೇ ಮೇಲೋಗಿದ್ದು, ಓಕೆ. ಆಮೇಲೆ ಇನ್ನ ಬೇಕಾದ್ರೆ ನಾಳೆ ಯಾವ್ದಾದ್ರು ಒಂದು ಪ್ಲೇಸ್ ಟೀ ಫ್ಯಾಕ್ಟ್ರಿ ಮ್ಯೂಸಿಯಂ ನೋಡ್ಬಿಟ್ಟು ಹೋಗ್ಬೋದು ಬೇಕಾದ್ರೆ. ಹಿಲ್ಸಿ ಅಥವಾ ಬೋಟಿಂಗ್ ಅಷ್ಟೊಂದು ಇರೋದು ಇಲ್ಲ, ಹೋಗೋ ಮೂಡ ಇರ್ತೀವಿ ನಾಳೆ.
ನಂಗಂತೂ ಇವು ಕೊಡೈಕೆನಾಲ್ ಅಂತ ಇಷ್ಟ ಆಯ್ತು ಇದಿಷ್ಟೊತ್ತಿ. ಕೇಳಿಸ್ತಾ? ಕೇಳಿಸ್ಕೊಂಡೇನೆ. ಕೊಡೈಕೆನಾಲ್ಗಿಂತ ಇಷ್ಟ ಆಯ್ತು. ಪೋಲಿ ರೋಲಿ ಪೋಲಿ ಅಪ್ 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 ರೋಲಿ ನೋ 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 ರೋಲಿ ಪೋಲಿ ಡೌನ್ 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 ರೋಲಿ ಪೋಲಿ ಅಪ್ 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 ರೋಲಿ ಪೋಲಿ ಡೌನ್ 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 ಕತ್ಲೆ ಬರ್ ಡ್ಯಾನ್ಸ್ ಮಾಡಿ ಬಲ್ಲೆ ಮಾಡಿ ಮಾಡಿ ಹಿಂಗೆ ಸಾಕು ಬಿಡಿ. ನೆಕ್ಸ್ಟ್ ಗಾರ್ಡನಿಂದ ಮುಂದೆ ಅಲ್ಲೇ ಒಂದು ಸ್ಮಾಲ್ ಟೀ ಎಸ್ಟೇಟ್ ಫೌಂಟೇನ್ ಬ್ರಿಡ್ಜ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಮುಂದೆ ಹೋದ್ವಿ. ಸೊ ಆ ಟೀ ಎಸ್ಟೇಟ್ ಥರ ಇದ್ದಿದ್ದ ಕಡೆನೇ ವ್ಯೂ ಚೆನ್ನಾಗಿತ್ತು. ಅಲ್ಲೂ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಏನು ತಗೊತಿದೆ? ಬಿಸ್ಕೆಟ್ ತೊಗೊತಾ ಇದೆ. ಸ್ನ್ಯಾಕ್ಸ್ ಹೊಟ್ಟೆ ಹಸಿತಿದೆಯಂತೆ ಪಾಪ ಇಸ್ ಈಟಿಂಗ್ ಬಿಸ್ಕೆಟ್. ನಿಂಗೆ ಬೇಕು? ಬಿಕಾಸ್ ಕಾಡು ಹೆಂಗಿದೆ ನೋಡಿಲಿ ರಿಧಿ. ಅಯ್ಯಪ್ಪ ಟ್ರೀ ಅಷ್ಟು ಬಿಗ್ಗಿದೆ ರಿಧಿ. ಸೋ ನೈಸ್ ಅಲ್ಲ? ಡೂ ಅವರ್ ವಿಡಿಯೋ ಹಿಂಗೆ ಆಯ್ತಾ? ಮೇಲ್ ನೋಡಿ ತೋರಿಸ್ತೀನಿ. ನೆಕ್ಸ್ಟು ನಾವು ಊಟಿ ಎಲ್ಲ ಪ್ಲೇಸಸ್ ನೋಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ರಿಟರ್ನ್ ಆದ್ವಿ ಬ್ಯಾಂಗ್ಳೂರಿಗೆ. ಸೊ ಓವರ್ ಆಲ್ ದ ಟ್ರಿಪ್ ವಾಸ್ ಸೋ ಗುಡ್, ಎಂಜಾಯ್ ಮಾಡಿದ್ವಿ. ಸೊ ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನೆಲ್. ಥ್ಯಾಂಕ್ ಯು.